ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ. ಇವತ್ತು ಕೂಡ ಒಂದು ಒಳ್ಳೆ ಯುನಿಕ್ ಆಗಿರೋ ರೆಸಿಪಿ ಜೊತೆ ಬರ್ತಾ ಇದ್ದೀವಿ. ನಾವ್ ಇವತ್ತು ಮಾಡಕ್ ಹೊರಟಿರೋದು ಮಶ್ರೂಮ್ ಮಸಾಲ. ಅದು ಯಾರಿಗೆಲ್ಲ ಮಶ್ರೂಮ್ ಅಂದ್ರೆ ಇಷ್ಟ ಆಗಲ್ಲ ಹೇಳಿ? ಪ್ರತಿಯೊಬ್ರು ಮಶ್ರೂಮ್ ನ ಇಷ್ಟಪಟ್ಟೆ ಪಡ್ತಾರೆ. ಮಶ್ರೂಮ್ ಮಸಾಲ ಅಕ್ಕಿ ರೊಟ್ಟಿ ಜೊತೆ, ಚಪಾತಿ, ತಂದೂರಿ ರೊಟ್ಟಿ, ಕುಲ್ಚಾ, ನಾನ್ ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾವಿಲ್ಲಿ ಒಂದು 200 ಗ್ರಾಮ್ ಅಷ್ಟು ಮಶ್ರೂಮ್ ತಗೊಂಡಿದ್ದೀವಿ. ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಮೇಲ್ಗಡೆ ಮಣ್ಣೆಲ್ಲ ಇರುತ್ತೆ, ಸೊ ಅದಕ್ಕೋಸ್ಕರ ಮೊದಲಿಗೆ ನಾನು ಮೇಲ್ಗಡೆ ಇರೋ ಸಿಪ್ಪೆನ ತೆಗಿತಾ ಇದ್ದೀನಿ. ಈ ತರ ತೆಗಿಬೇಕು. ಚೆನ್ನಾಗಿ ಒಂದ್ಸಲ ತೊಳೆದು ಬಿಟ್ಟು ಆಮೇಲೆ ಸಿಪ್ಪೆ ತೆಗಿತೀನಿ ಅಂದ್ರೂ ನಡೆಯುತ್ತೆ, ಅಥವಾ ಸಿಪ್ಪೆ ತೆಗ್ಬಿಟ್ಟೆ ತೊಳಿತೀನಿ ಅಂದ್ರೂ ನಡೆಯುತ್ತೆ. ನಾನಿಲ್ಲಿ ಅದೇ ತರ ಮಾಡ್ತಾ ಇದ್ದೀನಿ, ಸಿಪ್ಪೆ ತೆಗ್ಬಿಟ್ಟೆ ತೊಳಿತಾ ಇದ್ದೀನಿ. ಸೈಡಲ್ಲಿ ಮಣ್ಣೆಲ್ಲ ಹಾಗೆ ಇರುತ್ತೆ, ಒಂದ್ಸಲ ಚೆನ್ನಾಗಿ ತೊಳಿಬೇಕು. ಇವಾಗ ತೊಳೆದಿದ್ದಾಯ್ತು, ಬನ್ನಿ ಕಟ್ ಮಾಡ್ಕೊಳ್ಳೋಣ. ನಾನು ಈ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದ್ರಲ್ಲಿ 3 ಆಗುತ್ತೆ, ಒಂದೊಂದ್ರಲ್ಲಿ 4 ಆಗುತ್ತೆ. ಮೈನ್ ಆಗಿ ನಾನು ಇದ್ರೊಳಗಡೆ ಬ್ಲಾಕ್ ಕಲರ್ ಇರುತ್ತಲ್ಲ, ಅದನ್ನ ತೆಗಿತಾ ಇದ್ದೀನಿ. ಅದಿದ್ರೆ ನನಗೆ ಇಷ್ಟ ಆಗಲ್ಲ, ಅದನ್ನ ತೆಗಿಯೋದಕ್ಕೆ ಸ್ವಲ್ಪ ಬೋರ್ ಆಗುತ್ತೆ. ಆದ್ರೂ ತಕ್ಕೊಂಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಹೋಟ್ಲುಗಳಲ್ಲೆಲ್ಲ ಅದನ್ನ ತೆಗೆದು ಮೇಲ್ಗಡೆ ಸಿಪ್ಪೆನೂ ತೆಗಿಯಲ್ಲ, ಕೆಳಗಡೆ ಈ ಬ್ಲಾಕ್ ಕಲರ್ನು ತೆಗಿಯಲ್ಲ. ಎಲ್ಲ ಜಾಸ್ತಿ ಮಾಡ್ತಿರ್ತಾರೆ, ಅದಕ್ಕೋಸ್ಕರ ತೆಗಿಯಲ್ಲ. ಇಲ್ಲಿ ಮನೇಲಿ ಸ್ವಲ್ಪ ಮಾಡ್ಕೊಳ್ಳೋದಲ್ವಾ, ತಕ್ಕೊಂಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಾಧ್ಯ ಆದ್ರೆ ನೀವು ತೆಗೆದೇ ಮಾಡ್ಕೊಳ್ಳಿ. ಬ್ಲಾಕ್ ಕಲರ್ ತೆಗೆದ್ಮೇಲೆ ಮತ್ತೆ ಒಂದ್ಸಲ ತೊಳ್ಕೊಂಡಿದೀವಿ. ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ 2 ತರ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ನೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಮಶ್ರೂಮ್ ನ ಫ್ರೈ ಮಾಡ್ಕೊಳ್ಳೋಣ. ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಟು ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ನಲ್ಲೇ ಎಣ್ಣೆ ಕಾಯಕ್ಕೆ ಇಡಬೇಕು. ಈಗ ಎಣ್ಣೆ ಕಾದಿದೆ. ಆಗ್ಲೇ ನಾವು ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಮಶ್ರೂಮ್ನ, ಅದನ್ನ ಇದಕ್ಕೆ ಹಾಕೋಣ. ಈಗ ಈ ತರ ಮಾಡ್ತಾ ಇರ್ಬೇಕು. ಮಶ್ರೂಮ್ ಫುಲ್ ನೀರ್ ಬಿಟ್ಕೊಳ್ಳುತ್ತೆ. ನೀವು ನೋಡ್ತಾ ಇರ್ಬೋದು ಹೇಗ್ ನೀರ್ ಬಿಟ್ಕೊಳ್ತಾ ಇದೆ ಅಂತ. ಒಂದು 7 ರಿಂದ 8 ನಿಮಿಷ ಇದೇ ತರ ಫ್ರೈ ಮಾಡ್ತಾ ಇರ್ಬೇಕು. ಮಶ್ರೂಮ್ ಸ್ಮೂತ್ ಆಗುತ್ತೆ. ನಾನು ಮಶ್ರೂಮ್ನ ವಾಶ್ ಮಾಡ್ಬಿಟ್ಟು ನೀರಲ್ಲೇ ಇಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಬಿಟ್ಕೊಂಡಿದೆ. ಈ ತರ ಆದ್ರೆ ಸಾಕು. ಇವಾಗ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಮಸಾಲ ರೆಡಿ ಮಾಡೋಣ. ನಾನಿಲ್ಲಿ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ್ಮೇಲೆ 1-2 ಏಲಕ್ಕಿ, ಒಂದು ಸಣ್ಣ ಚೂರು ಚಕ್ಕೆ, ಒಂದು 3 ರಿಂದ 4 ಲವಂಗ, ಒಂದು ಅರ್ಧ ಚಮಚ ಜೀರಿಗೆ ಹಾಕಿ ಒಂದು 20 ರಿಂದ 30 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಒಂದು 3 ಹಸಿಮೆಣಸು ಹಾಕೊಳ್ತಾ ಇದೀವಿ, ಖಾರ ಕಡಿಮೆ ಇರೋದು. 1 ಗಡ್ಡೆ ಫುಲ್ ಬಿಡಿಸಿ ಸಿಪ್ಪೆ ತೆಗೆದಿರೋ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಹಾಕೊಳ್ತಾ ಇದೀವಿ. ಇದ್ರ ಜೊತೆನೆ ನಾನು ಆಗ್ಲೇ ಸ್ಲೈಸ್ ಆಗಿ ಕಟ್ ಮಾಡಿದ್ನಲ್ಲ ಈರುಳ್ಳಿನ, ಅದನ್ನ ಹಾಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಈ ತರ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿ. ಆಮೇಲೆ ಒಂದು ದೊಡ್ಡ ಟೊಮೊಟೊನ ಈ ತರ ಕಟ್ ಮಾಡಿ ಹಾಕೋಬೇಕು. ಚಿಕ್ಕ ಟೊಮೊಟೊ ಇದ್ರೆ 2 ಹಾಕೊಳ್ಳಿ, ದೊಡ್ಡದಿದ್ರೆ ಒಂದೇ ಸಾಕು. ಟೊಮೊಟೊ ಕೂಡ ಸಾಫ್ಟ್ ಆಗಬೇಕು. ಇವಾಗ ನಾನು 8 ರಿಂದ 10 ಗೋಡಂಬಿ ನೆನೆಸಿಟ್ಟಿದ್ದೆ, ಅದನ್ನ ಹಾಕಿದ್ದೀನಿ. ಈ ತರ ಮಸಾಲೆಗಳಿಗೆ ಗೋಡಂಬಿ ಹಾಕ್ಬೇಕು, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅಥವಾ ಗೋಡಂಬಿ ಬೇಡ ಅನ್ನೋದಾದ್ರೆ ನೀವು ತೆಂಗಿನಕಾಯಿ ಹಾಲನ್ನ ಬೇಕಾದ್ರೂ ಹಾಕೊಬಹುದು, ಅದು ಚೆನ್ನಾಗಾಗುತ್ತೆ. ಇಷ್ಟೇ, ನಾವೀಗ ಇದನ್ನ ಇಳಿಸ್ಕೊಳ್ಳೋಣ. ಈ ಮಸಾಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಬೇಕು. ಈಗ ಮಸಾಲ ತಣ್ಣಗಾಗಿದೆ, ಜಾರಿಗೆ ಹಾಕೊಂಡು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಕೊಳ್ಳೋಣ. ಈಗ ಸಣ್ಣಗೆ ರುಬ್ಕೊಂಡಿದೀವಿ, ಇದನ್ನ ಒಂದ್ ಸೈಡಿಗೆ ಇಟ್ಬಿಟ್ಟು ಈಗ ಮತ್ತೆ ಒಂದು ಪ್ಯಾನ್ ಇಟ್ಕೊಂಡು ಒಂದ್ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗ್ತಿದ್ದಂಗೆ ಆಗ್ಲೇ ಒಂದು ಈರುಳ್ಳಿನ ನೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಹಾಕೊಳ್ಳೋಣ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಬೇಕು. ಈ ತರ ಒಂದ್ 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ನಾನಿಲ್ಲಿ 2 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ನೋಡ್ಕೊಂಡು ಹಾಕೊಳ್ಳಿ ಖಾರದ ಪುಡಿನ, ಯಾಕೆಂದ್ರೆ ಮಸಾಲೆಗಳು ಸ್ವಲ್ಪ ಖಾರ ಇರುತ್ತೆ. ಆಮೇಲೆ ಒಂದು 1/4 ಸ್ಪೂನ್ ಅಷ್ಟು ಅರಶಿನ ಪುಡಿ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಳ್ತಿದ್ದೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಮೀಡಿಯಂ ಫ್ಲೇಮ್ನಲ್ಲೇ ಈ ತರ ಫ್ರೈ ಮಾಡ್ಕೊಳ್ಳಿ. ಈಗ ಎಣ್ಣೆ ಜೊತೆ ಖಾರದ ಪುಡಿ ಚೆನ್ನಾಗಿ ಫ್ರೈ ಆಗ್ಬೇಕು. ಈ ತರ ಆದ್ಮೇಲೆ ನಾವ್ ಇವಾಗ ಸ್ವಲ್ಪ ನೀರ್ ಹಾಕೊಳ್ತಾ ಇದೀವಿ. ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದ್ 2 ನಿಮಿಷ ಅಷ್ಟು ಫ್ರೈ ಮಾಡ್ಕೊಳ್ಳೋಣ. ಈ ತರ ಆದ್ರೆ ಸಾಕು. ನಾವಿವಾಗ ಮಶ್ರೂಮ್ ನ ಫ್ರೈ ಮಾಡಿಟ್ಟಿದ್ವಲ್ಲ, ಅದನ್ನ ಇದಕ್ಕೆ ಹಾಕೊಳ್ಳೋಣ.
ಮಶ್ರೂಮ್ ಹಾಕಿ ಚೆನ್ನಾಗಿ ಸೇರಿಸ್ಕೊಳ್ಳೋಣ ಈ ತರ. ಮಶ್ರೂಮ್ ನೀರ್ ಬಿಟ್ಟು ಚೆನ್ನಾಗಿ ಫ್ರೈ ಆಗಿರ್ಬೇಕು, ಹಸಿ ಹಸಿ ಇದ್ರೆ ಚೆನ್ನಾಗಿರಲ್ಲ. ಈ ಟೈಮಲ್ಲಿ ಆಗ್ಲೇ ನಾವು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಮಸಾಲಾ ಪೇಸ್ಟ್ ರುಬ್ಬಿಟ್ಟಿದ್ವಲ್ಲ, ಆ ಮಸಾಲಾ ಪೇಸ್ಟ್ ನ ಹಾಕೊಳ್ತಾ ಇದೀವಿ. ಮತ್ತೆ ಸ್ವಲ್ಪ ಜಾರಿ ನೀರ್ ಹಾಕಿ ಮಿಕ್ಸ್ ಮಾಡಿ ಅದನ್ನು ಕೂಡ ಹಾಕೊಂಡಿದೀವಿ. ಮಸಾಲಾ ಪೇಸ್ಟ್ ಹಾಕಿದ ನಂತರ ಈ ತರ ಚೆನ್ನಾಗಿ ಸೇರಿಸ್ಕೊಳ್ಬೇಕು. ಒಂದ್ 2 ನಿಮಿಷ ಮಸಾಲಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಈ ಗ್ರೇವಿನ ಬಿಸಿನೆಲ್ಲ ತಿನ್ನೋದಕ್ಕೆ ಒಳ್ಳೆ ರುಚಿನ ಕೊಡುತ್ತೆ. ಬಾಯಿ ಚಪ್ಪರಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ತಾನೆ ಫ್ರೈ ಮಾಡ್ಕೊಳ್ಬೇಕು. ಒಂದು ಕುದಿ ಹತ್ತಿದ್ಮೇಲೆ ನಾನಿಲ್ಲಿ 1-2 ಸ್ಪೂನ್ ಅಷ್ಟು ಮೊಸರು ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ಬೇಕಾಗಷ್ಟು ಉಪ್ಪನ್ನು ಹಾಕಿದ್ದೀನಿ. ಇನ್ನು ಮೊಸರು ಹಾಕೋದ್ರಿಂದ ಗ್ರೇವಿ ಟೇಸ್ಟ್ ಕಂಪ್ಲೀಟ್ ಚೇಂಜ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಗ್ರೇವಿ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ. ಮೀಡಿಯಂ ಫ್ಲೇಮ್ನಲ್ಲೇ ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ನಾನಿಲ್ಲಿ ಸ್ವಲ್ಪ ಗ್ರೇವಿನ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ನೀವೇನಾದ್ರೂ ರೈಸ್ ಜೊತೆ ತಿನ್ನೋದಾದ್ರೆ ಇನ್ನೂ ಸ್ವಲ್ಪ ತೆಳುವಾಗಿನೇ ಮಾಡ್ಕೊಳ್ಳಿ, ಯಾಕಂದ್ರೆ ರೈಸಿಗೆ ಗ್ರೇವಿ ಕ್ವಾಂಟಿಟಿ ಕಡಿಮೆ ಆಗ್ಬೋದು. ಫೈನಲ್ ಆಗಿ ನಾನಿಲ್ಲಿ 1.5 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪ ಹಾಕೊಳ್ಳೋದ್ರಿಂದ ಗ್ರೇವಿ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ತುಪ್ಪ ಹಾಕಿ ಬಿಸಿನಲ್ಲೇ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಗ್ರೇವಿ ಮೀಡಿಯಂ ಫ್ಲೇಮ್ನಲ್ಲಿ ತುಂಬಾ ಚೆನ್ನಾಗಿ ಕುದ್ದಿದೆ. ನಾವಿಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ನೋಡೋದಕ್ಕೆ ಬಹಳ ಸೊಗಸಾಗಿ ಮಶ್ರೂಮ್ ಗ್ರೇವಿ ರೆಡಿ ಆಗಿದೆ. ಇವತ್ತು ನಾವು ಮಾಡಿದ ಮಶ್ರೂಮ್ ಗ್ರೇವಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತಾ ಮತ್ತೆ ಒಂದು ಒಳ್ಳೆ ರೆಸಿಪಿ ಜೊತೆ ಬರ್ತೀವಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು.